ಇನ್ನು ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೀತಾ ಇದೆ. ಬಟ್ ಪರೀಕ್ಷೆ ನಡೆಯುವಂತ ಈ ಸಂದರ್ಭನೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾಗಿದೆ, ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋಕೆ ಬಂದಂತವರು ಜನಿವಾರ ಹಾಕೊಂಡಿದ್ರಲ್ಲ, ಆ ತರದ ಜನಿವಾರಗಳನ್ನೇ ಕತ್ತರಿಸಲಾಗಿದೆ ಅಥವಾ ಅದನ್ನ ತೆಗೆದುಬಿಟ್ಟು ನೀವು ಪರೀಕ್ಷೆಗೆ ಬನ್ನಿ ಅಂತ ಹೇಳ್ಕೊಂಡ್ಬಿಟ್ಟು ಹಲವು ಕಡೆ ಹುಡುಗರುಗಳು ಒಪ್ಪಿ ಕೊನೆಗೆ ಹೋಗಿದ್ದಾರೆ, ವಾದ ಮಾಡಿದ್ದಾರೆ. ಇನ್ನೊಂದ್ ಕಡೆ ಬೀದರ್ನಲ್ಲೆಲ್ಲ ಕೆಲವು ವಿದ್ಯಾರ್ಥಿ ಪರೀಕ್ಷೆನೇ ಬರ್ದಿಲ್ಲ, ಹಾಗೆ ವಾಪಸ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಕತ್ತರಿಸಿದಂಥ ಜನಿವಾರವನ್ನು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅನ್ನುವಂಥ ವಿಚಾರ ಏನಿದೆ, ಅದು ಸಹಜವಾಗಿ ಬ್ರಾಹ್ಮಣ ಸಮುದಾಯದ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಇದೇ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡೋದಕ್ಕೂ ಕೂಡ ಕಾರಣ ಆಗಿದೆ. ಹಾಗೆ ಮಾಡಬಾರ್ದಾಗಿತ್ತು, ಖಂಡಿತ ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಕೊಂಡು ಈಗ ಪರೀಕ್ಷಾ ಪ್ರಾಧಿಕಾರ, ಕೆಲ ಸಚಿವರುಗಳು ಆ ಥರದ ಪತ್ರ ಬರಿತಾ ಇರುವಂಥದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಏನಿದು ಜನಿವಾರದ ವಿಚಾರವಾಗಿ ಆಗಿರುವ ಸಮಸ್ಯೆ ಸಿಇಟಿ ಪರೀಕ್ಷಾ ಸಂದರ್ಭದಲ್ಲಿ? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಜನಿವಾರ ನೋಡಿದ್ರು, ನೋಡಿ ಕಟ್ ಮಾಡ್ಕೊಂಡು ಬಾಯ್ದ್ರು, ಪೇಪರಿಗೆ ಅಲಾವಿಲ್ಲ ಅಂತಂದ್ರು. ಸಿದ್ದರಾಮಯ್ಯನ ಇನ್ಸ್ಟ್ರಕ್ಷನ್ ಇಲ್ಲದೆ ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನಿಬ್ಬರು ಹುಡುಗರ ಜನಿವಾರವನ್ನು ತೆಗೆದು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ. ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥ. ಸಿಇಟಿ ಬರೆಯಲು ಬಂದಿದ್ದ ಅಭ್ಯರ್ಥಿಗಳ ಜನಿವಾರ ತೆಗೆಸಿದ ಆರೋಪ ಆಕ್ರೋಶಕ್ಕೆ ಕಾರಣವಾಗಿದೆ, ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ಆಗಿರುವ ಎಡವಟ್ಟು ಬ್ರಾಹ್ಮಣ ಸಮುದಾಯ ಕೆರಳುವಂತೆ ಮಾಡಿದೆ. ಕೇವಲ ಒಬ್ಬ ವಿದ್ಯಾರ್ಥಿಯಲ್ಲ, ಹಲವು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಜನಿವಾರ ತೆಗೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಜನಿವಾರ ತೆಕ್ಕೊಂಡು ಒಳಗೆ ಬರಬೇಕು, ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಅವನೇನ್ ಮಾಡ್ಯಾನ, ಯಾವ ಕಾರಣಕ್ಕೂ ನಾನು ಜನಿವಾರ ತೆಗೆಯಲ್ಲ, ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲೇ ಹೊರತು ಜನಿವಾರ ತೆಗೆಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ. 1/4 ಗಂಟೆ ಅವನಲ್ಲಿ ಕೂತರಿಸಿ ಯಾಕೆ ಜನಿವಾರ ತೆಗೆಯಲ್ಲ ಅಂತ ಹೇಳಿ ಗ್ಯಾರಂಟಿ ಆದ್ಮೇಲೆ ಅವನು ಒಳಗೆ ಕರೆದು ಅವನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಅದನ್ನ ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿಂದ ಅವನು ಒಳಗೆ ಕಳಿಸಿದ್ದಾರೆ. ಎಕ್ಸಾಮಿಗೆ ಪರೀಕ್ಷೆ ಬಡಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ನಡೀತಾ ಇದೆ. ಅದರಂತೆ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲೂ ಎಕ್ಸಾಮ್ ನಡೀತಾ ಇತ್ತು. ಈ ವೇಳೆ ತೀರ್ಥಹಳ್ಳಿ ಮೂಲದ 3 ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಪರೀಕ್ಷೆಗೆ ಬಂದಿದ್ರು. ಗೇಟ್ನಲ್ಲೇ ಇವರನ್ನ ತಡೆದ ಸೆಕ್ಯೂರಿಟಿ ಜನಿವಾರ ತೆಗೆದ್ರೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದ್ರೂ ಬಿಟ್ಟಿಲ್ಲ. ಕೊನೆಗೆ ಜನಿವಾರ ತೆಗೆಸಿ ಪರೀಕ್ಷೆಗೆ ಬಿಟ್ಟಿರುವ ಆರೋಪ ಕೇಳಿ ಬಂದಿದೆ. ಬೀದರ್ನ ಮುನ್ನಳ್ಳಿ ರಸ್ತೆಯಲ್ಲಿ ಇರುವ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ಶುಚಿವೃತ ಕುಲಕರ್ಣಿ ಎಂಬ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ ಹೊರಗಡೆ ನಿಲ್ಲಿಸಿದ್ರಂತೆ. ಸಿಇಟಿ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗಿದ್ದೆ, ಮ್ಯಾಥ್ಸ್ ಇತ್ತು ಸರ್. ನಾನು ಹೋಗಿ ಇದು ಜನಿವಾರ ನೋಡಿದ್ರು, ನೋಡಿ ಕಟ್ ಮಾಡ್ಕೊಂಡು ಬಾಯ್ದ್ರು, ಪೇಪರಿಗೆ ಅಲಾವಿಲ್ಲ ಅಂತಂದರು. ನಾನಂದ ನಿನ್ನ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೌ ಮಾಡಿದ್ರಿ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರು ನಿನ್ನ ಕರೆಕ್ಟ್ ಚೆಕ್ ಮಾಡಿಲ್ಲ, ಈಗ ಚೆಕ್ ಮಾಡ್ತಾ ಇದ್ದೇವೆ, ಕಟ್ ಮಾಡ್ಕೊಂಡು ಬಾಯ್ ಇಲ್ಲವ್ರು ನಿಮ್ಗೆ ಅಲೌ ಮಾಡಲ್ಲ ಅಂತಂದ್ರು ಅವರು. ಜನಿವಾರ ತೆಗೆಸಿದ್ದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಗರಂ ಆಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದೆ. ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಬ್ರಾಹ್ಮಣ ಸಮಾಜದ ಮುಖಂಡರು ಮತ್ತು ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಇದು ಸಮಾಜ ತಲೆ ತಗ್ಗಿಸುವ ಕೆಲಸ ಅಂತ ಹೇಳಿದ್ದಾರೆ. ರಾತ್ರಿ ಅಷ್ಟೊತ್ತಿಗೆ ಈ ದುರ್ಘಟನೆಯ ಬಗ್ಗೆ ಗಮನಕ್ಕೆ ಬಂತು. ಮೊನ್ನೆ ಏನಾಗಿದೆ, ಎಕ್ಸಾಮ್ ಬರೀಲಿಕ್ಕೆ ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಹೋದಂತಹ ವಿದ್ಯಾರ್ಥಿಗಳು, ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಒಬ್ಬ ಅಭಿಜ್ಞ ಅಂತೇಳಿ ಹುಡುಗ, ನಾನು ತೆಗೆಯೋದಿಲ್ಲ, ಬೇಕಾದ್ರೆ ಎಕ್ಸಾಮನ್ನೇ ಬಿಡ್ತೀನಿ ಅಂತೇಳಿ ಗಲಾಟೆ ಮಾಡಿದಾಗ ಅವನಿಗೆ ಒಳಗೆ ಕಳಿಸಿದ್ದಾರೆ. ಇನ್ನಿಬ್ಬರು ಹುಡುಗರ ಜನಿವಾರವನ್ನು ತೆಗೆದು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ. ನಿಜಕ್ಕೂ ಇದು ಮಾನವೀಯ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ಇನ್ನು ವಿದ್ಯಾರ್ಥಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಭರವಸೆ ನೀಡಿದ್ದಾರೆ. ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ, ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ, ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಈ ಬಗ್ಗೆ ವಿಚಾರಿಸ್ತೀನಿ ಎಂದಿದ್ದಾರೆ. ಜನಿವಾರ ಹಾಕಿದ್ರು ಅಂತ ಎಕ್ಸಾಮಿಗೆ ಬಿಟ್ಟಿಲ್ಲ ಅಂತೆ ಸರ್. ಎಕ್ಸಾಮ್ಗೆ ಬಿಟ್ಟಿಲ್ಲ ಸರ್, ಜನಿವಾರ ಹಾಕಿದ್ರು, ವಿಚಾರ ಮಾಡ್ತೀನಿ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ಆಗಿದೆ, ಕ್ಷಮೆ ಕೇಳಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ.
ಈ ದಾರ ಇದ್ಬಿಟ್ರೆ ನಿಮ್ಗೇನ ಹೋಗ್ಬಿಡುತ್ತೆ, ನಿಮಗೆ ಇದೇನು ಮಕ ಮುಚ್ಕೊಂಡು ಬರೋದಲ್ಲ ಇದು. ಅದರಿಂದ ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು. ಅವ್ರು ಮಾಡಿರೋ ಅಧಿಕಾರಿಗಳು, ಇವರ ಕುಮ್ಮಕ್ಕರಿಂದ ಮಾಡಿರೋ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಸಿದ್ದರಾಮಯ್ಯ ರಾಜ್ಯದ ಜನಗಳ ಮುಂದೆ ಯಾರ್ಯಾರು ಈ ಥರ ಜನವಾರ ಆಗ್ತಾರೆ ಆ ಸಮುದಾಯಕ್ಕೆ ಮುಂದೆ ಅವರ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಆಗ್ರಹನ ಮಾಡ್ತೀನಿ. ಪರೀಕ್ಷಾ ಕೇಂದ್ರದಲ್ಲಿ ಕಟ್ಟುನಿಟ್ಟಿನ ನಿಯಮ ಇರಬೇಕು ನಿಜ, ಆದ್ರೆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೆ ಜನಿವಾರದಲ್ಲಿ ಅದ್ಯಾವ ಡಿವೈಸ್ ಕಾಣ್ತೋ ಗೊತ್ತಿಲ್ಲ. ಜನಿವಾರ ತೆಗೆಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತೆ ನಡೆದುಕೊಂಡಿದ್ದು ಅಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡಿದ್ದಾರೆ ಅಂತ ಪೋಷಕರು ಕಿಡಿಕಾರಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಸುರೇಶ್, TV9 ಬೆಂಗಳೂರು.